ಹಾಯ್ ಎಲ್ಲರಿಗೂ ನಮಸ್ಕಾರ. ಬಿಸ್ಗುರುಕು ಲೀಗಲ್ ಇದೆಯಾ ಇಲ್ವಾ ಅಂತ ನೀವು ಕೂಡ ಚೆಕ್ ಮಾಡ್ಬೋದು. ಹೇಗೆ ಚೆಕ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಗೂಗಲಲ್ಲಿ MCA ಅಂತ ಸರ್ಚ್ ಮಾಡ್ಕೊಳ್ಳಿ. MCA ಅಂತಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಯಾವುದೇ ಲೀಗಲ್ ಕಂಪ್ನಿ ಇರಲಿ, ಈ ಲೀಗಲ್ ಆಗಿದ್ದರೆ MCAದಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಚೆಕ್ ಕಂಪ್ನಿ ಅಥವಾ LLP ನೇಮ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ MCA ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಚೆಕ್ ಕಂಪ್ನಿ ನೇಮ್ ಅಂತೆ LLP ನೇಮ್ ಅಂತ ಇದೆ, ಕೆಳಗಡೆ ಎಂಟರ್ ಕಂಪ್ನಿ ನೇಮ್ ಅಂತ ಇದೆ. ಅಲ್ಲಿ ಬಿಸ್ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಟೈಪ್ ಮಾಡಿ. ಸ್ಪೆಲ್ಲಿಂಗ್ ತಪ್ಪಾಗಿದ್ದರೆ ಓಪನ್ ಆಗಲ್ಲ. ಸೊ ಸ್ಪೆಲ್ಲಿಂಗ್ನ ಪ್ರಾಪರಾಗಿ ಹಾಕಿ, ಪಕ್ಕದಲ್ಲಿ ಸರ್ಚ್ ಸಿಂಬಲ್ ಇದೆ, ಕ್ಲಿಕ್ ಮಾಡಿ. ಆವಾಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಕ್ಯಾಪ್ಚಾ ಅಲ್ಲಿ ನೀವು ಒಂದು ಲೆಕ್ಕ ಥರ ಇರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಆವಾಗ ಈ ಥರದ ಪೇಜ್ ಓಪನ್ ಆಗುತ್ತೆ. CIN ನಂಬರ್ ಇದೆ, ನಂಬರ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕ್ಯಾಪ್ಚಾ ಬರುತ್ತೆ, ಮತ್ತೆ ಲೆಕ್ಕ ಇದೆ, ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಇವಾಗ ಈ ಥರದ ಪೇಜ್ ಓಪನ್ ಆಗುತ್ತೆ. ನೋಡಿ, ಕಂಪ್ನಿಯ ಫುಲ್ ನೇಮು, ಎಲ್ಲಿ ರಿಜಿಸ್ಟರ್ ಆಗಿದೆ, ಯಾವಾಗ ರಿಜಿಸ್ಟರ್ ಆಗಿದೆ, ರಿಜಿಸ್ಟ್ರೇಷನ್ ನಂಬರು, ಇಮೇಲ್ ಅಡ್ರೆಸ್, ಹಾಗೆ ಕಂಪ್ನಿ ಫುಲ್ ಅಡ್ರೆಸ್, ಕಂಪ್ನಿ ಶುರು ಮಾಡುವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರು, ಯಾರು ಕಂಪ್ನಿನ ಓಪನ್ ಮಾಡಿದ್ದು, ಇದೆಲ್ಲ ಕಂಪ್ನಿ ಫುಲ್ ಡೀಟೇಲ್ಸ್ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಹಾಗೆ ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟು, ಹೋದ ವರ್ಷದ್ದು ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಕೂಡ ನಿಮಗೆ ಸಿಗುತ್ತೆ ಈ ವೆಬ್ಸೈಟಲ್ಲಿ. ಹಾಗೆ ಕಂಪ್ನಿ GST ಸರ್ಟಿಫೈಡ್ ಕೂಡ ಆಗಿದೆ. ಹಾಗೆ ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕೂಡ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಪೇಮೆಂಟ್ ಕೂಡ ಟ್ಯಾಕ್ಸ್ ಕಟ್ಟಾಗಿನೇ ಬರುತ್ತೆ. ಸೊ ಕಂಪ್ನಿ ಬಂದುಬಿಟ್ಟು GST ಸರ್ಟಿಫೈಡ್ ಇದೆ. ಯಾವುದೇ ಥರ ಡೌಟ್ ಇಲ್ದಂಗೆ ಬಿಸ್ಗುರುಕುಲಲ್ಲಿ ನೀವು ಕೂಡ ಎನ್ರೋಲ್ ಆಗಿ ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಂಡು ನೀವು ಕೂಡ ಫ್ರೀಲಾನ್ಸರ್ ಅಥವಾ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡಿ. ನೀವು ಕೂಡ ಮನೆಯಿಂದನೇ ಕೂತ್ಕೊಂಡು ಆನ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಲೀಗಲ್, ಹಾಗೆ ಸೇಫ್ ಇದೆ. ಹೆಚ್ಚಿನ ಕಂಪ್ನಿ ಡೀಟೇಲ್ಸ್ಗೋಸ್ಕರ ನನ್ನ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡಿದಾಗ ನಾನು ನಿಮಗೆ ಒಂದು ಕನ್ನಡ ವೆಬಿನಾರ್ನ ಕಳಿಸ್ತೀನಿ. ಅದನ್ನು ಕಂಪ್ಲೀಟಾಗಿ ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿ. ಹಾಗೆ ನಾನು ನಿಮಗೆ ಫ್ರೀಯಾಗಿ ಕನ್ನಡ ಗೈಡೆನ್ಸ್ ಕೂಡ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.